ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಎಲ್ಲರೂ ಸೇರಿ ತರಕಾರಿಗಳನ್ನು ಕಟ್ ಮಾಡಿದ್ವಿ. ಬದನೆಕಾಯಿ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಸ್ಲ್ಯಾಬಿಗಂತ ಗಾರವನ್ನು ತಂದಿದ್ದರು. ನಮ್ಮತ್ತೆ ಇಲ್ಲಿ ಅವ್ರದ ನೆವಾಳಿಕೆಯನ್ನು ತೆಗಿತಾಯಿದ್ರು. ನಾನು ನಿನ್ನೆ ಲಾಗ್ ಹಾಕಿದ್ದೆ ಅಲ್ಲ, ಪಾರ್ಟ್ 1. ಅದರದ್ದು ಇವತ್ತು ಅದೇ ಡೇದು ಇದು. ಅದೇ ದಿನ ಇವತ್ತು ನಾನು ಹೇಳಿದ್ನಲ್ಲ, ಸ್ಲ್ಯಾಬ್ ಹಾಕ್ತಾ ಇದ್ದಾರೆ ನಮ್ಮ ಮಾವನವ್ರದ್ದು ಅಂತ ಹೇಳಿ. ನಮ್ಮ ಮನೆ ಕಜಿನ್ಸು ನಮಗೆ ಗಾರವನ್ನು ತೊಗೊಂಬಂದಿದ್ರು, ರೊಟ್ಟಿ ಬುತ್ತಿ ಅಂಥೇಳಿ. ನಮ್ಮ ಮನೇಲಿ ಅಂದ್ರೆ ಸ್ಲ್ಯಾಬ್ ಹಾಕ್ತಾರಂತ ಹೇಳಿ ನಮ್ಮಲ್ಲಿ ಗಾರವ ಕೊಡ್ತಾರೆ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಇವತ್ತು ಎಲ್ಲರೂ ಸೇರಿ ನಾವೇನು ಮಾಡಿದ್ವಿ ಅಂದ್ರೆ ಗಾರವನ್ನು ಪೂಜೆಯನ್ನು ಮಾಡಿ, ಆರತಿಯನ್ನು ಮಾಡಿ ಎಲ್ಲರೂ ಗಾರವನ್ನು ಬಿಚ್ತಾ ಇದ್ದೀವಿ. ನಮ್ಮ ಅಕ್ಕನೂ ಗಾರವ ಕೊಟ್ಟ ಕಳಿಸಿದ್ಳು. ಯಾಕಪ್ಪ ಅಂದರೆ ನಮ್ಮ ಅಕ್ಕ ಇರೋದು ಇಲ್ಲೇ ಇದ್ದರಲ್ಲಿ. ನಮ್ಮ ಅಕ್ಕನ ನನ್ನ ಇಲ್ಲೇ ಕೊಟ್ಟಿದ್ದಾರೆ. ನಮ್ಮ ಅಕ್ಕನೂ ಸಜ್ಜಕದ ಹೋಳಿಗೆಯನ್ನು ಮಾಡಿಕೊಟ್ಟಿದ್ಲು. ತುಂಬ ಚೆನ್ನಾಗಿ ಆಗಿದ್ದು ಹೋಳಿಗೆ ಮಾತ್ರ ಅಂತ. ನಮ್ಮ ಅತ್ತೆಗೆ ನಾನು ಆಯರನ್ನು ಹಾಕತ್ತಿದ್ರಿ. ನಮ್ಮ ಅಕ್ಕಂದ ಸೀರೆ, ಬ್ಲೌಸ್ ಪೀಸು, ಟವೆಲ ಟೋಪಿಗೆಯನ್ನು ಕೊಟ್ಟು ಕಳಿಸಿದ್ಲು ನಮ್ಮ ಅಕ್ಕ. ನಮ್ಮ ಅಕ್ಕ ಯಾವ ರೀತಿ ಹೋಳಿಗೆ ಮಾಡಿದ್ಲು ಅಂತ ನೋಡ್ರಿ. ಚೆನ್ನಾಗಾಗಿದ್ದು ಹೋಳಿಗೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ಲು. ಎಣ್ಣೆ ತುಂಬ ಹಚ್ಚಿ ಗಸಗಸೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಬಂದಿತ್ತು ಹೋಳಿಗೆ ಮಾತ್ರ. ಮತ್ತು ಇಲ್ಲಿ ನಮ್ಮ ಕಜಿನ್ಸ್ ಮಾತ್ರ ಸಜ್ಜಿ ರೊಟ್ಟಿ, ಹೆಸರು ಕಾಳು ಪಲ್ಯ, ಜುನುಕ, ಶೇಂಗಾ ಕಾಳು ಹಿಂಡಿ, ಉಪ್ಪಿನಕಾಯಿ ತಂದಿದ್ರು. ಅದನ್ನು ಎಲ್ಲ ನೈವೇದ್ಯನ ಮಾಡ್ತಾಯಿದ್ವಿ. ಗಾರವನ್ನು ತಂದಾರ ಅಂತ ಹೇಳಿ ನಾವು ಮನೆಯಾಗ ನೈವೇದ್ಯನ ಮಾಡಕತ್ತಿದ್ವಿ, ಮನೆ ದೇವರಿಗೆ ಮತ್ತು ಸ್ಲ್ಯಾಬಿಗೆ ಅಂತ ಹೇಳಿ. ಮತ್ತು ಇಲ್ಲಿ ನಾವೇನು ಮಾಡ್ತಾಯಿದ್ದೀಪ್ಪ ಅಂದ್ರೆ ಶಿರಾವನ್ನ ಮಾಡಕತ್ತಾರ. ಇದನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ನಾಳೆ ನಾವು ಆಚಾರ್ಯನ ಕರೆಸಿದ್ವಿ. ತುಂಬ ಚೆನ್ನಾಗಿ ಅಡುಗೆಯನ್ನು ಮಾಡಿದರು. ಸಾಂಬಾರು, ಅನ್ನ ಮತ್ತು ಬದ್ನಿಕಾಯಿ ಪಲ್ಯ, ಶಿರಾ ತುಂಬ ಚೆನ್ನಾಗಿಯೇ ಮಾಡಿದರು. ಇವರು ಇರೋದು ನಮ್ಮೂರಲ್ಲೇ. ಇವರು ನಮ್ಮೂರಾಗ ಫೇಮಸ್ ಆದಾರ ಎಲ್ಲ ಅಡುಗೆ ಮಾಡೋದ್ರಾಗ. ಮತ್ತು ನಾವೆಲ್ಲರೂ ನಮ್ಮ ಮನೆಯವರು, ನಮ್ಮ ಪಕ್ಕದ ಮನೆಯವರು, ನಮ್ಮ ಕಜಿನ್ಸು ಎಲ್ಲರೂ ಕೂಡಿ ಊಟವನ್ನು ಮಾಡಕತ್ತಿದ್ವಿ. ಎಲ್ಲ ಅಡುಗೆ ಐಟಮ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿದ್ರಲ್ಲ ಯಾವ ರೀತಿ ನಂದು ಪಾರ್ಟ್ 2 ಒಳಗೆ ಲಾಗ್ ಆಗಿತ್ತಂತ ಹೇಳಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ. ಮತ್ತೊಂದು ಲಾಗ್ ಜೊತೆ ಬರ್ತೀನಿ. ಥ್ಯಾಂಕ್ ಯು.